ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 70. ಡಾರ್ಲಿಂಗ್, ಇದು ಅನ್ಯಾಯ. ಕಣ್ಣೆದುರಿಗೆ ಬಿರಿಯಾನಿ ಇಟ್ಟು ಕೈಕಾಲು ಕಟ್ಟಿ ಹಾಕಿದರೆ ಹೇಗೆ? ನನ್ನಿಂದ ಸಾಧ್ಯವಿಲ್ಲ. ನಾನಂತೂ ತುಂಬ ಹಸಿದಿದ್ದೇನೆ ಎಂದು ದೀನವಾಗಿ ಹೇಳಿದ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನನ್ನು ಇಂಪ್ರೆಸ್ ಮಾಡಿ ನನ್ನ ಕತ್ತಲ್ಲಿ 3 ಗಂಟು ಹಾಕಿ ನನ್ನನ್ನು ಗೆಲ್ಲು. ಅಲ್ಲಿಯವರೆಗೂ ನೋ ಬಿರಿಯಾನಿ, ನೋ ಲಂಚ್, ನೋ ಡಿನ್ನರ್, ದಟ್ಸ್ ಇಟ್ ಎಂದು ಖಂಡಿತವಾಗಿ ಹೇಳಿದಳು. ತಾರ ಕೂಡ ಹಾಸಿಗೆಯಿಂದ ಎದ್ದು ಕುಳಿತು, ಹಾಗಾದರೆ ಬ್ರೇಕ್ಫಾಸ್ಟ್ ಇದೆ ಅಂತ ಆಯ್ತಲ್ಲ ಎಂದು ಆಸೆಯಿಂದ ಕೇಳಿದ. ಮೊದಲಿಗೆ ನನ್ನನ್ನು ಇಂಪ್ರೆಸ್ ಮಾಡುವ ಡ್ಯೂಟಿಯಲ್ಲಿ ಜಾಯ್ನ್ ಆಗೋ ತಾರಕ್. ನೀನು ಲೆವೆಲ್ಸ್ ಗೆಲ್ಲುತ್ತಾ ಹೋದಂತೆ ಬ್ರೇಕ್ಫಾಸ್ಟ್ ಲೀಸ್ಟ್ ಹೆಚ್ಚುತ್ತೆ. ಅಲ್ಲಿಯವರೆಗೆ ಬ್ರೇಕ್ಫಾಸ್ಟ್ ಮಾತ್ರವಲ್ಲ, ಅಟ್ಲೀಸ್ಟ್ ಕಾಫಿ, ಟೀ, ಸ್ನ್ಯಾಕ್ಸ್ ಕೂಡ ಕಟ್ ಎಂದು ಕಟ್ಟಿ ತುಂಡು ಮಾಡಿದಂತೆ ಹೇಳಿ ಹೊರಗಿನಿಂದ ಕೇಳಿಸಿದ ಕ್ಯೂಟಿ ಕರೆಯೋಲೆಗೆ ಬರ್ತಿದ್ದೀನಿ ಬಂಗಾರ ಎಂದು ಆ್ಯಟಿಟ್ಯೂಡ್ನಿಂದ ಹಿಂದಿರುಗಿ ಹೊರಟು ಹೋಗುತ್ತಾಳೆ ಸಾಹಿತ್ಯ. ಆಸೆಯಿಂದ ಹಾಸಿಗೆಯಿಂದ ಎದ್ದಿದ್ದ ತಾರಕ್ಗೆ ಸಾಹಿಯ ಮಾತುಗಳು ನೀರು ಮಾಡಿದಂತಾಗಿ ಹಾಗೆಯೇ ಹಾಸಿಗೆಯ ಮೇಲೆ ಅಡ್ಡವಾಗಿ ಬಿದ್ದುಕೊಳ್ಳುತ್ತಾ ಹೋಗುತ್ತಿದ್ದ ಸಾಹಿಯ ಬೆನ್ನ ಹಿಂದೆ ಕಪ್ಪು ಬಣ್ಣದ ಸೀರೆಯಲ್ಲಿ ಹಾಲುಕೋವದಂತೆ ಹೊಳೆಯುತ್ತಿದ್ದ ನುಣುಪಾದ ಸೊಂಟದ ಬಳುಕು ತಾರಕ್ನ ಮನಸ್ಸನ್ನು ಕದಡುತ್ತಿದ್ದರೆ, ಆಹಾ, ಏನಿದು ನನಗೀ ಶಿಕ್ಷೆ? ಕಣ್ಣೆದುರಿಗೆ ಹಾಲ್ಕೋವ ಇಟ್ಟು ಮುಟ್ಟಿದ್ರೆ ಹಲ್ಲು ಮುರಿತೀನಿ ಅಂತೀಯ? ಇದು ಅನ್ಯಾಯ. ನಾನು ಚಿಕ್ಕ ಹುಡುಗ ಅಲ್ವಾ ಎಂದು ಕೂಗುತ್ತಾ, ಡಾರ್ಲಿಂಗ್, ಓ ಡಾರ್ಲಿಂಗ್, ಸ್ವಲ್ಪ ದಯಾ ತೋರಿಸು ಎಂದ ತಾರಕ್. ಬಾಗಿಲಿನವರೆಗೆ ಹೋಗಿದ್ದ ಸಾಹಿತ್ಯ ತಾರಕ್ನ ಕೂಗಿಗೆ, ಏನು, ನೀನು ಚಿಕ್ಕ ಹುಡುಗನ ಎಂದು ಉಗ್ರವಾಗಿ ನೋಡಿ, ಮೊದಲು ಈ ಹಳು ನಿಲ್ಲಿಸಿ ನನ್ನನ್ನು ಹೇಗೆ ಇಂಪ್ರೆಸ್ ಮಾಡಬೇಕು ಅಂತ ಯೋಚಿಸು ಎಂದು ಹಿಂತಿರುಗಿ ನಗುತ್ತಾ ಬಾಗಿಲು ತೆರೆದು ವಯ್ಯಾರವಾಗಿ ನಡೆಯುತ್ತಾ ಹೊರಟು ಹೋದಳು ಸಾಹಿತ್ಯ. ಹೋಗುತ್ತಾ ಹೋಗುತ್ತಾ ಅವಳ ಸೊಂಟದ ಮಡಿಕೆಗಳಲ್ಲಿ ಸಿಕ್ಕಿಬಿದ್ದ ಅವನ ನೋಟದ ಜೊತೆಗೆ ಅವನ ಪುಟ್ಟ ಹೃದಯವನ್ನು ಚಿತ್ರಹಿಂಸೆ ಮಾಡಿ ಹೊರಟು ಹೋದಳು. ತಾರಕ್ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಳ್ಳುತ್ತಾ, ಅಮ್ಮ, ಇವಳು ನನ್ನ ಎದೆಯಲ್ಲಿ ಬೆಂಕಿ ಇಡಲು ರೆಡಿಯಾಗಿದ್ದಾಳೆ. ಈಗ ಏನು ಮಾಡಬೇಕು ದೇವರೇ ಎಂದು ಯೋಚಿಸುತ್ತಾ ಮಗುಚಿ ಮಲಗಿದ್ದಾಗ ಆಗಷ್ಟೇ ಹೊರಗೆ ಹೋಗಿದ್ದ ಕ್ಯೂಟಿ ಇದ್ದಕ್ಕಿದ್ದಂತೆ ಒಳಗೆ ಬಂದು ತಾರಕನ ಬೆನ್ನಿನ ಮೇಲೆ ಬಂದು ಕುಳಿತಳು. ಏಂಜಲ್, ಬಂದೆಯಾ ಎಂದು ಕ್ಯೂಟಿಯನ್ನು ಹಿಡಿದು ನಿಧಾನವಾಗಿ ಸೀದಾ ಮಲಗಿ ಅವಳ ಮುಖವನ್ನು ಹತ್ತಿರಕ್ಕೆ ತಂದು ಮುತ್ತಿಟ್ಟು, ಎಲ್ಲಿಗೆ ಹೋಗಿದ್ದೆ ಕಂದ ಎಂದು ಕೇಳಿದ. ನೀನು ಬೆಳಿಗ್ಗೆಯಿಂದ ಮನೆಯಲ್ಲಿ ಇರಲಿಲ್ವಲ್ಲ. ಮಮ್ಮಿ ಕೂಡ ರೂಮಿಂದ ಹೊರಗೆ ಬರಲೇ ಇಲ್ಲ. ನನಗೆ ತುಂಬ ಬೋರ್ ಆಗ್ತಾ ಇತ್ತು. ತಾತ ಬಾ ಐಸ್ ಕ್ರೀಮ್ ಕೊಡಿಸುತ್ತೇನೆ ಅಂದರು. ಅದಕ್ಕೆ ನಾನು ಹೊರಗೆ ಹೋಗಿದ್ದೆ ಅಂತ 10 ಪದಗಳನ್ನು 10 ನಿಮಿಷದಲ್ಲಿ ಹೇಳಿದಳು. ಓ, ನನ್ನ ಏಂಜಲ್ಗೆ ಬೋರ್ ಆಯ್ತಾ? ಸಾರಿ ಏಂಜಲ್, ಡ್ಯಾಡಿಯನ್ನು ಎಕ್ಸ್ಕ್ಯೂಸ್ ಮಾಡ್ತೀಯಾ ಅಂದ. ಓಕೆ ಡ್ಯಾಡಿ, ನಿನ್ನನ್ನು ಎಕ್ಸ್ಕ್ಯೂಸ್ ಮಾಡ್ತೀನಿ, ಆದರೆ ಮಮ್ಮಿಯನ್ನು ಮಾಡಲ್ಲ. ಐ ಮಿಸ್ ಯು ಡ್ಯಾಡಿ ಎಂದಳು ಕ್ಯೂಟಿ. ಥ್ಯಾಂಕ್ ಯು ಏಂಜಲ್ ಎಂದು ಮುತ್ತಿಟ್ಟು, ಡ್ಯಾಡಿ ಕೂಡ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡಿದ್ದಾನೆ ಏಂಜಲ್. ಈ ಮುಂದೆ ಎಂದಿಗೂ ನಿನಗೆ ಹೇಳದೆ ಹೋಗಲ್ಲ, ಓಕೆನಾ ಎಂದ. ಓಕೆ ಡ್ಯಾಡಿ ಎಂದು ಕೈ ತೋರಿಸಿ ಹೇಳಿದಳು ಕ್ಯೂಟಿ. ಹಿಂಬಾಲಿಸಿ ಮೊಸರನ್ನದ ಪಾತ್ರೆಯೊಂದಿಗೆ ಒಳಗೆ ಬರುತ್ತಿದ್ದ ಸಾಹಿ ಕ್ಯೂಟಿ ಮಾತುಗಳನ್ನು ಕೇಳಿ, ನನ್ನನ್ನೇಕೆ ಎಕ್ಸ್ಕ್ಯೂಸ್ ಮಾಡಲ್ಲ? ನಿನ್ನ ಅಪ್ಪನನ್ನು ಮಾತ್ರ ಏಕೆ ಎಕ್ಸ್ಕ್ಯೂಸ್ ಮಾಡ್ತೀಯಾ ಎಂದು ಗದರಿಕೊಂಡು ಬಂದಳು. ಡ್ಯಾಡಿಗೆ ವರ್ಕ್ ಇತ್ತು, ಅದಕ್ಕೆ ಹೊರಗೆ ಹೋಗಿದ್ರು. ಆದರೆ ನೀನು ಡಲ್ಲಾಗಿ ರೂಮ್ನಲ್ಲೇ ಕೂತಿದ್ದೆ, ಅದಕ್ಕೆ ನಿನಗೆ ನೋ ಎಕ್ಸ್ಕ್ಯೂಸ್. ಡ್ಯಾಡಿ, ನೀನು ಕೂಡ ಮಮ್ಮಿಯನ್ನು ಎಕ್ಸ್ಕ್ಯೂಸ್ ಮಾಡಬೇಡ ಎಂದಳು ಕ್ಯೂಟಿ ಸಿಟ್ಟಿನಿಂದ ತುಟಿ ತಿರುಗಿಸಿ ತಾರಕ್ನ ಎದೆಯಲ್ಲಿ ಹೊರಗುತ್ತಾ. ಹೋಗು ನೀನು, ನಿನ್ನ ಅಪ್ಪ ಮಾಡುವ ಕಳಪೆ ಎಕ್ಸ್ಕ್ಯೂಸ್ ನನಗೆ ಬೇಡ. ಮೊದಲು ಅನ್ನ ತಿನ್ನು ಎಂದಳು ಸಾಹಿತ್ಯ ಮನಸ್ಸಿನಲ್ಲಿ ಅಸಹನೆಗೊಳ್ಳುತ್ತಲೇ. ನಾನೇನು ಬೋಡಿ ಅಲ್ಲ, ನೀನೇ ಬೋಡಿ. ನಾನು ಡ್ಯಾಡಿ ಗುಡ್ ಅಲ್ವಾ ಡ್ಯಾಡಿ ಎಂದಳು ತಾರಕ್ನನ್ನು ನೋಡುತ್ತಾ. ಹೌದು ಏಂಜಲ್, ನಾವಿಬ್ಬರು ಗುಡ್. ನಿಮ್ಮ ಮಮ್ಮಿಯೇ ರಾಕ್ಷಸಿ, ಯಾವಾಗಲೂ ಕೂಗುತ್ತಿರುತ್ತಾಳೆ ಎಂದ ತಾರಕನ ಮಾತಿಗೆ ಕ್ಯೂಟಿ ಗುಳ್ಳೆಂದು ನಕ್ಕರೆ ಸಾಹಿ ಮಾತ್ರ ಕಣ್ಣುಗಳಿಂದಲೇ ಬೆಂಕಿ ಸುರಿಸುತ್ತಾ ಆ ಬೆಂಕಿಯ ಮಳೆಯಲ್ಲಿ ತಾರಕ್ನನ್ನು ಸುಟ್ಟು ಹಾಕಲು ಸಿದ್ಧಳಾದಳು. ಡ್ಯಾಡಿ, ವಾಟ್ ಇಸ್ ರಾಕ್ಷಸಿ? ಯು ಮೀನ್ ದೋಸ್ಟ್
ಎಂದು ಕೇಳುತ್ತಾ ಆ ಜ್ವಾಲೆಗಳಿಗೆ ಇನ್ನಷ್ಟು ತುಪ್ಪ ಸುರಿದು ಇನ್ನೂ ದೊಡ್ಡದಾಗಿಸಿದಳು. ಸಾಹಿಯ ನೋಟದ ಬಿಸಿ ತಾರಕ್ಗೆ ತಾಗಿದಾಗ, ಅಮ್ಮೋ, ಮ್ಯಾಟರ್ ಎಲ್ಲಿಂದ ಎಲ್ಲಿಗೆ ಹೋಗುವ ಹಾಗಿದೆ. ನಾವು ಸೈಲೆಂಟಾಗಿ ಇಲ್ಲಿಂದ ಎಸ್ಕೇಪ್ ಆಗುವುದೇ ಉತ್ತಮವೇನೋ ಎಂದುಕೊಳ್ಳುತ್ತಾ, ಏಂಜಲ್, ನೀನು ಊಟ ಮಾಡು ಕಂದ, ನಾನು ಈಗಲೇ ಬರ್ತೀನಿ. ಡ್ಯಾಡಿಗೆ ಹೊರಗೆ ಸ್ವಲ್ಪ ಕೆಲಸವಿದೆ ಎಂದು ಕ್ಯೂಟಿಯನ್ನು ಜಾಗರೂಕತೆಯಿಂದ ಹಾಸಿಗೆಯ ಮೇಲೆ ಕೂರಿಸಿ ಮೆಲ್ಲಗೆ ಅಲ್ಲಿಂದ ಎಸ್ಕೇಪ್ ಆಗುತ್ತಿದ್ದಾನೆ ತಾರಕ್. ಈ ನೈಟ್ ಟೈಮ್ನಲ್ಲಿ ಎಲ್ಲಿಗೆ? ಏನು ಕೆಲಸ ಇದೆ? ಮತ್ತೆ ಎಲ್ಲಿಗೆ ಹೋಗಿ ಏನು ರಾಜಕಾರ್ಯಗಳನ್ನು ಬೆಳಗಿಡಲು? ಬಾಯಿ ಮುಚ್ಚಿ ಮನೆಯಲ್ಲಿ ಇರು ಎಂದು ಕತರಿದಳು ಸಾಹಿತ್ಯ ಹೋಗುತ್ತಿದ್ದ ತಾರಕ್ನನ್ನು ನೋಡಿ. ಆ ಹೊಡೆತಕ್ಕೆ ಅಲ್ಲಿ ನಿಂತು ಹೋಗಿ, ಅಂದರೆ ಇಂಪ್ರೆಸ್ ಮಾಡು ಅಂತ ಹೇಳಿದ್ಯಲ್ಲ ಡಾರ್ಲಿಂಗ್, ಅದಕ್ಕೆ ಪ್ರಿಪ್ರೇಷನ್ ಮಾಡಬೇಕು ಅಲ್ವಾ ಎಂದ ಸಣ್ಣಗೆ ಗುಣಗುತ್ತಾ. ಅರ್ಧ ರಾತ್ರಿ ಮಾಡುವ ಇಂಪ್ರೆಷನ್ಗಳೇನೂ ಬೇಡ, ಬಾಯಿ ಮುಚ್ಚಿ ಕೂತ್ಕೋ ಎಂದಳು ಸಾಹಿತ್ಯ ಸಿಟ್ಟಿನಿಂದ. ಓಕೆ ಎಂದು ಅಲ್ಲೇ ಕುಳಿತು ಸೇಫ್ಟಿಗಾಗಿ ಕ್ಯೂಟಿಯನ್ನು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡನು ತಾರಕ್. ಸಾಹಿತ್ಯ ಸೈಲೆಂಟಾಗಿ ಕ್ಯೂಟಿಗೆ ಊಟ ತಿನ್ನಿಸಿ ಹೋದ ನಂತರ ತಾರಕ್ ಕ್ಯೂಟಿಗೆ ಸ್ನಾನ ಮಾಡಿಸಿ ನೈಟ್ ವೇರ್ ತೊಡಿಸಿ ಮಲಗಿಸುವ ಡ್ಯೂಟಿಯನ್ನು ತೆಗೆದುಕೊಂಡನು. ಕ್ಯೂಟಿ ನಿದ್ದೆ ಹೋದ ನಂತರ ಕೆಳಗೆ ಹೋಗಿ ಡಿನ್ನರ್ ಮಾಡುತ್ತಿದ್ದರೆ ಶ್ರೀರಾಮ್ ಅವರು ಮತ್ತೆ ತಾರಕ್ನನ್ನು ಕೇಳಿದರು. ಏನು ತಾರಕ್, ಬೆಳಿಗ್ಗೆ ನಾನು ಹೇಳಿದ ಬಗ್ಗೆ ಯೋಚಿಸಿದೆಯಾ ಎಂದು. ಸಾಹಿತ್ಯ ಕೂಡ ಅಲ್ಲೇ ಇದ್ದುದರಿಂದ ಶ್ರೀರಾಮ್ ಅವರು ಏನು ಹೇಳುತ್ತಿದ್ದಾರೆ ಎಂದು ತಿಳಿಯದೆ ತಾರಕ್ ಕಡೆಗೆ ನೋಡಿದಳು. ಅದು ಡ್ಯಾಡಿ, ನಾನು ಹೋಗಬೇಕು ಅಂತಲೇ ಅಂದುಕೊಂಡಿದ್ದೆ, ಬಟ್ ಪ್ರೆಸೆಂಟ್ ನಾನು ಮಾಡುತ್ತಿರುವ ಶೂಟಿಂಗ್ ಫೈನಲ್ ಶೆಡ್ಯೂಲ್ ಇದೆ. ಅದು ಮುಗಿದರೆ ಹೊಸದಾಗಿ ಯಾರಿಗೂ 1 ತಿಂಗಳ ಕಾಲ ಡೇಟ್ಸ್ ಯಾರಿಗೂ ಕೊಡಲ್ಲ. ಈ ಹಿಂದೆ ಕೊಟ್ಟಿದ್ದ ಡೇಟ್ಸ್ಗಳನ್ನು ಪೋಸ್ಟ್ಪೋನ್ ಮಾಡೋಣ ಅಂತ ಅಂದುಕೊಂಡಿದ್ದೇನೆ. ಈಗಾಗಲೇ ಈ ಮೂವಿ ಶೂಟನ್ನು 2 ಬಾರಿ ಕ್ಯಾನ್ಸಲ್ ಮಾಡಿದ್ದೇನೆ ಅಲ್ವಾ. ಮತ್ತೆ ಅಂದರೆ ಪಾಪ ಆ ಪ್ರೊಡ್ಯೂಸರ್ಗೆ ನಷ್ಟ ಆಗುತ್ತೆ. 1 ವಾರದಲ್ಲಿ ಶೂಟಿಂಗ್ ಮುಗಿದ ನಂತರ ನೀವು ಹೇಳಿದರ ಬಗ್ಗೆ ಯೋಚಿಸುತ್ತೇನೆ ಎಂದನು ಅತಿ ವಿನಯದಿಂದ. ಯಾವಾಗಲೂ ತುಂಬ ಆ್ಯಟಿಟ್ಯೂಡ್ನಿಂದ ಮಾತನಾಡುತ್ತಿದ್ದ ತಾರಕ್ ಹೀಗೆ ತನ್ನ ತಂದೆಯ ಮುಂದೆ ಬೆಕ್ಕಿನಂತೆ ಮಾತನಾಡುತ್ತಿರುವುದನ್ನು ಕಣ್ಣು ಮತ್ತು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದಳು ಸಾಹಿತ್ಯ. ಹಾಂ, ಏನೇ ಆದರೂ ಸರಿ, ಆದಷ್ಟು ಬೇಗ ನಿಮ್ಮ ನಡುವಿನ ಡಿಸ್ಟರ್ಬೆನ್ಸ್ ಕ್ಲಿಯರ್ ಮಾಡಿಕೊಳ್ಳಿ ಎಂದು ಹೇಳಿ ಅವರ ಡಿನ್ನರ್ ಮುಗಿದಿದ್ದರಿಂದ ಕೈ ತೊಳೆದುಕೊಂಡು ಹೊರಟು ಹೋದರು ಶ್ರೀರಾಮ್ ಅವರು. ಅವರು ಹೋದ ತಕ್ಷಣ ಸಾಹಿತ್ಯ ತಾರಕ್ನೊಂದಿಗೆ, ಏನು ತಾರಕ್, ನೀವು ಯಾವುದರ ಬಗ್ಗೆ ಮಾತನಾಡ್ತಾ ಇದ್ದೀರಿ ಎಂದು ಕೇಳಿದಳು. ತಲೆ ಎತ್ತಿ ಒಮ್ಮೆ ಪಕ್ಕಕ್ಕೆ ನೋಡಿದ ತಾರಕ್ಗೆ ಕೌಸಲ್ಯ ಸುಮಿತ್ರಾ ಅವರು ಕೂಡ ಅಲ್ಲೇ ಇರುವುದು ಕಂಡಿತು. ಮತ್ತೆ ಹೇಳ್ತೀನಿ, ಮೊದಲು ಡಿನ್ನರ್ ಮಾಡು ಎಂದ. ತಾರಕ್ ಆಗಿ ಹೇಳಿದ ನಂತರ ಸಾಹಿತ್ಯ ಕೂಡ ಏನೂ ಮಾತನಾಡದೆ ಸೈಲೆಂಟಾಗಿ ಡಿನ್ನರ್ ಮುಗಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರು ಡಿನ್ನರ್ ಮುಗಿಸಿಕೊಂಡು ರೂಮ್ಗೆ ಬಂದ ತಕ್ಷಣ, ಈಗ ಹೇಳು ತಾರಕ್, ಮಾವಯ್ಯ ಯಾವುದರ ಬಗ್ಗೆ ಹೇಳುತ್ತಿದ್ದಾರೆ? ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಶೂಟಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ಹೋಗ್ತಾ ಇದ್ದೀಯಾ? ಅಂದರೆ ಅಷ್ಟು ಇಂಪಾರ್ಟೆಂಟ್ ವರ್ಕ್ ಏನು? ಮತ್ತೆ ಅಷ್ಟು ಇಂಪಾರ್ಟೆಂಟ್ ವರ್ಕ್ ಆದರೆ ನನಗೆ ಇಲ್ಲಿಯವರೆಗೆ ಹೇಳಲೇ ಇಲ್ಲ ಏಕೆ? ಈಗಲೂ ನಾನು ಕೇಳಿದ ಮೇಲೇನೆ ಹೇಳುತ್ತೇನೆ ಅಂತ ಹೇಳಿಲ್ಲ ಅಂದರೆ ನನಗೆ ಹೇಳದೇ ಹೋಗ್ತೀಯಾ? ಹೇಳು 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 ಎಂದು ನಾನ್ ಸ್ಟಾಪ್ ಆಗಿ ಕೂಗಿ ಸುಸ್ತಾಗಿ ತಿಂದಿದ್ದೆಲ್ಲ ಜೀರ್ಣಿಸಿಕೊಂಡು ಸುಮ್ಮನಾದಳು ಸಾಹಿತ್ಯ. ತಾರಕ್ ಕಣ್ಣು ಬಿಟ್ಟು, ಅಯ್ಯೋ, ಅದು ತಲೆಯಾ ಅಥವಾ ಕ್ವಶನ್ ಬ್ಯಾಂಕಾ? ಏನೇ ಒಮ್ಮೆಲೆ ಎಲ್ಲ ಪ್ರಶ್ನೆಗಳನ್ನು ಕೇಳಿಬಿಟ್ಟೆ. ಅಸಲಿಗೆ ನಾನ್ ಸ್ಟಾಪ್ ಆಗಿ ನನಗೆ ಆನ್ಸರ್ ನೀಡುವ ಗ್ಯಾಪ್ ಕೂಡ ಇಲ್ಲದೆ ನಿನ್ನ ತಲೆಯಲ್ಲಿರುವ ಅನುಮಾನಗಳನ್ನೆಲ್ಲ ಹೊರಗೆ ಹಾಕಿದೆಯಲ್ಲವೇ ಎಂದು ತಲೆ ಹಿಡಿದುಕೊಂಡನು ತಾರಕ್. ತಲೆ ಹಿಡಿದುಕೊಳ್ಳುವುದು ಬೇಡ ತಾರಕ್, ಮೊದಲು ನಾನು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡು. ಎಲ್ಲಿಗೆ ಹೋಗ್ತಿದ್ದೀಯಾ? ಏಕೆ ಹೋಗ್ತಿದ್ದೀಯಾ? ಯಾವಾಗ ಹೋಗ್ತಿದ್ದೀಯಾ? ಯಾರೊಂದಿಗೆ ಹೋಗ್ತಿದ್ದೀಯಾ? ಹೇಗೆ ಹೋಗ್ತಿದ್ದೀಯಾ? ಯಾವಾಗ ಬರ್ತೀಯಾ? ಕಮಾನ್, ಆನ್ಸರ್ ಟು ಮೈ ಕ್ವಶನ್ ಎಂದಳು. ಅದು ಕ್ವಶನ್ ಅಲ್ಲವೇ, ಕ್ವಶನ್ಗಳು. ಅಷ್ಟಾದರೂ ಇದ್ದಕ್ಕಿದ್ದಂತೆ ನಿನ್ನಲ್ಲಿ ಚಂದ್ರಮುಖಿ ಬಂದಿದೆಯಾ ಏನೇ? ಇಷ್ಟು ದಿನ ಹೀಗೆ ಇರಲಿಲ್ವಲ್ಲವೇ? ನಿನ್ನ ಡೌಟ್ಗಳನ್ನು ನಿಲ್ಲಿಸಿ ಮೊದಲು ನನ್ನ ಪ್ರಶ್ನೆಗೆ ಆನ್ಸರ್ ಮಾಡು, ಇಲ್ಲಾಂದರೆ ಸತ್ತು ಹೋಗ್ತೀಯಾ ಎಂದು ತಾರಕ್ ಹತ್ತಿರ ಬರುತ್ತಿದ್ದರೆ, ಡಾರ್ಲಿಂಗ್,
ನಿನಗೆ ಕೈ ಮುಗಿತೀನಿ, ಸ್ವಲ್ಪ ಶಾಂತವಾಗು. ಡ್ಯಾಡಿ ಹೇಳಿದ್ದು ನನ್ನೊಬ್ಬನನ್ನೇ ಹೋಗು ಅಂತಲ್ಲ, ನಿನ್ನನ್ನು ಕೂಡ ಕರೆದುಕೊಂಡು ಹಾಲಿಡೇ ಟ್ರಿಪ್ ಎಂಜಾಯ್ ಮಾಡಿ ಬಾ ಅಂತ ಎಂದು ವೇಗವಾಗಿ ಹೇಳಿಬಿಟ್ಟನು. ತಾರಕ್ ತಡ ಮಾಡಿದರೆ ಮತ್ತೆ ಚಂದ್ರಮುಖಿಯಿಂದ ಯಾವ ಗಂಡಿಗೆ ಟ್ರಾನ್ಸ್ಫರ್ ಆಗುತ್ತಾಳೋ ಎಂಬ ಭಯದಿಂದ ಹಾಲಿಡೇ ಟ್ರಿಪ್ಪಾ ಎಂದು ಬಾಯಿ ತೆರೆದಳು ಸಾಹಿತ್ಯ. ಹೌದು, ಕ್ಯೂಟಿಯನ್ನು ಸ್ಕೂಲ್ನಲ್ಲಿ ಜಾಯಿನ್ ಮಾಡಿ ನಾವಿಬ್ಬರು ಕೆಲವು ದಿನ ಎಲ್ಲಿಗಾದರೂ ಹೋಗಿ ಬನ್ನಿ ಅಂತ ಹೇಳಿದರು ಡ್ಯಾಡಿ. ನಿನಗೂ ಸ್ವಲ್ಪ ಚೇಂಜಿಂಗ್ ಆಗುತ್ತೆ ಅಂದರು. ಮತ್ತೆ ನನ್ನನ್ನು ಇಂಪ್ರೆಸ್ ಮಾಡುವ ಮಾತು ಏನು? ಅಷ್ಟಾದರೂ ಕ್ಯೂಟಿಯನ್ನು ಬಿಟ್ಟು ನಾನು ಬರಲ್ಲ ತಾರಕ್ ಎಂದಳು ಸಾಹಿತ್ಯ. ನಾನು ಕೂಡ ಕ್ಯೂಟಿಯನ್ನು ಬಿಟ್ಟು ಇರಲಾರೆ ಡಾರ್ಲಿಂಗ್. ನನಗೂ ಶೂಟಿಂಗ್ ಇದೆ. ಈ ಒಂದು ವಾರದಲ್ಲಿ ನನ್ನ ಮೂವಿ ಕಂಪ್ಲೀಟ್ ಆಗುತ್ತೆ. ಇನ್ನೂ ಇಂಪ್ರೆಸ್ ಅಂತೀಯಾ? ನಿನ್ನನ್ನು ಬೀಳಿಸಲು ನನಗೆ ಈ ಒಂದು ವಾರ ತುಂಬ ಹೆಚ್ಚು ಎಂದನು ಓವರ್ ಕಾನ್ಫಿಡೆನ್ಸ್ನಿಂದ. ಅಚ್ಚಾ, ನಿನಗೆ ತುಂಬ ಕಲೆಗಳಿವೆ ತಾರಕ್, ಟ್ರೈ ಮಾಡಿಕೋ ಹಾಗಾದರೆ ಎಂದಳು ಆ್ಯಟಿಟ್ಯೂಡ್ನಿಂದ ಸಾಹಿತ್ಯ. ಓಕೆ, ಹಾಗಾದರೆ ಈಗಲೇ ಟ್ರೈ ಮಾಡ್ತೀನಿ ಎಂದು ಸಾಹಿಯ ಸೊಂಟದ ಸುತ್ತ ಒಂದು ಕೈ ಹಾಕಿ ಹಾಗೆಯೇ ಸೈಡ್ ಲಿಫ್ಟ್ ಮಾಡಿಕೊಂಡು ಹಾಸಿಗೆಯ ಮೇಲೆ ಸೇರಿಸಿದನು. ಸಾಹಿತ್ಯ ಕೂಗುವ ಮೊದಲೇ ತಾರಕ್ ಕೂಡ ಅವಳ ಮೇಲೆ ಸೇರಿಕೊಂಡು ಸಾಹಿಯ ಬಾಯಿಂದ ಸೌಂಡು ಹೊರಗೆ ಬರದಂತೆ ಲಾಕ್ ಮಾಡಿಬಿಟ್ಟನು. ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ತಾ ತಾ ಎಂದು ಒದ್ದಾಡುತ್ತಿದ್ದ ಸಾಹಿತ್ಯಗೆ ಆ ಚಾನ್ಸ್ ಕೂಡ ಇಲ್ಲದೆ ತುಟಿಗಳನ್ನು ಬಿಟ್ಟು ನಾಲಿಗೆಗಳನ್ನು ಹೆಣೆದನು ತಾರಕ್. ಕೈಗಳಿಂದ ಅವಳ ಸೊಂಟದ ಬಳುಕುಗಳಲ್ಲಿ ಸರಿಗಮಗಳ ವೀಣೆಯನ್ನು ಮೀಟುತ್ತಾ ತುಟಿಗಳಿಂದ ಹೆಂಜಲು ವಿನಿಮಯವನ್ನು ಮುಂದುವರಿಸುತ್ತಾ 5 ನಿಮಿಷಗಳ ಕಾಲವನ್ನು ಕರಗಿಸಿದ ತಾರಕ್. ಸಾಹಿಯಲ್ಲಿ ಮೋಹಾವೇಶವನ್ನು ಹೆಚ್ಚಿಸಿ ತುಟಿಗಳನ್ನು ಬಿಟ್ಟು ಕುತ್ತಿಗೆಯನ್ನು ಸೇರಿ ಒದ್ದೆ ಮುತ್ತುಗಳನ್ನು ಅಂಟಿಸುತ್ತಾ ಕೈಗಳ ಸ್ಥಾನವನ್ನು ಬದಲಾಯಿಸುತ್ತಾ ಅವಳಲ್ಲಿ ಉಸಿರಾಟದ ಭಾರವನ್ನು ಹೆಚ್ಚಿಸಿಬಿಟ್ಟನು. ಸಾಹಿಯಲ್ಲಿ ಬರುತ್ತಿದ್ದ ಉಸಿರಾಟದ ಭಾರಕ್ಕೆ ತಾನು ಕೆಳಗೆ ಹೋಗಿ ಸಾಹಿಯನ್ನು ತನ್ನ ಮೇಲೆ ಸೇರಿಸಿಕೊಂಡು ಬೆನ್ನು ಸವರುತ್ತಾ ಅವಳ ಉಸಿರಾಟವನ್ನು ನಿಧಾನಗೊಳಿಸಿ ಡಾರ್ಲಿಂಗ್ ಎಂದನು. ಅವಳ ಕಿವಿಯ ಓಲೆಯನ್ನು ಹಲ್ಲಿನ ಕೆಳಗೆ ನುಜ್ಜು ಹಾಕುತ್ತಾ ಹಸ್ಕಿಯಾಗಿ. ತಾರಕ್ನ ಕೃತಿಗಳಿಗೆ ಉಸಿರುಗಟ್ಟಿ ಹೋಗುತ್ತಿದ್ದ ಸಾಹಿತ್ಯ ಹಸ್ಕಿನೆಸ್ಗೆ ಬೆವರು ಹಿಡಿಸುವಂತೆ ಕರೆದ ಆ ಕರೆಯಿಂದ ಕ್ಲೀನ್ ಬೋಲ್ಡ್ ಆದಂತೆ ಮೆಲ್ಟ್ ಆಗುತ್ತಾ ಹಾ ತಾರಕ್ ಎಂದಳು ಮುಲುಗುತ್ತಾ. ಕಮಿಟ್ ಆಗಿಬಿಡೆ ಎಂದನು ಮತ್ತೆ. ಆ ಹೊಡೆತಕ್ಕೆ ತಾರಕ್ ಮಾಯೆಯಿಂದ ಹೊರಬಂದು ಪಕ್ಕಕ್ಕೆ ಸರಿಯಲು ಪ್ರಯತ್ನಿಸಿದಳು. ಆದರೆ ಹೀರೋ ತಾರಕ್ನ ಹಿಡಿತದ ಮುಂದೆ ಹಳಲಿನ ಜಿಗಿತಗಳು ಎಂಬಂತೆ ಆಯಿತು ಸಾಹಿತ್ಯಳ ವ್ಯರ್ಥ ಪ್ರಯತ್ನ. ತಾರಕ್ ಬಿಡಲ್ವಾ ಪ್ಲೀಸ್ ಎಂದಳು ಜೇನನ್ನ ಆ ವಾಯ್ಸ್ನಲ್ಲಿ ತುಂಬಿಕೊಂಡು. ಹಾ ಡಾರ್ಲಿಂಗ್ ಎಂದು ತನ್ನ ಹಿಡಿತವನ್ನು ಸ್ವಲ್ಪ ಸಡಿಲಗೊಳಿಸಿದನು ತಾರಕ್. ಆ ರಿಕ್ವೆಸ್ಟ್ಗೆ ಟೆಂಪ್ಟ್ ಆಗುತ್ತಾ ತಾರಕ್ ತನ್ನ ಹಿಡಿತವನ್ನು ಸ್ವಲ್ಪ ಲೂಸ್ ಮಾಡ್ತಿದ್ದಂತೆಯೇ ನೆಕ್ಸ್ಟ್ ಸೆಕೆಂಡ್ ಪಕ್ಕಕ್ಕೆ ಹೋಗಿ ಏನು ಹೀಗೆ ನನ್ನನ್ನು ಮಾಯ ಮಾಡಿ ನನ್ನನ್ನು ಇಂಪ್ರೆಸ್ ಮಾಡದೆಯೇ ಎಸ್ಕೇಪ್ ಆಗೋಣ ಅಂತ ಅಂದುಕೊಂಡಿದ್ದೀಯ ತಾರಕ್? ಇದು ಮತ್ತೆ ಮೊದಲಿಗೆ ಬಂತು ಎಂದು ತಲೆಗೆ ಹೊಡೆದುಕೊಳ್ಳುತ್ತಾ ಸರಿ ಈಗ ಮಲಗು ತಾರಕ್ ಅಂದ್ಲು. ನಾಳೆ ಸ್ಟಾರ್ಟ್ ಮಾಡ್ತೀನಿ ನಿನ್ನನ್ನು ಇಂಪ್ರೆಸ್ ಮಾಡುವ ಕೆಲಸ ಎಂದು ಸೀರೆಯೊಳಗೆ ತನ್ನ ಸೊಂಟವನ್ನು ಸುತ್ತಿ ಕುತ್ತಿಗೆಯ ಮಡಿಕೆಗಳಲ್ಲಿ ತಲೆಯನ್ನು ನುಗ್ಗಿಸಿ ಕಣ್ಣು ಮುಚ್ಚಿಬಿಟ್ಟನು ತಾರಕ್. ಆವ್ ತಾರಕ್, ಸ್ವಲ್ಪ ಬಿಡು ಕಂದ, ನಾನು ಸೀರೆ ಚೇಂಜ್ ಮಾಡ್ಕೊಳ್ತೀನಿ ಎಂದಳು. ಪರವಾಗಿಲ್ಲ ಡಾರ್ಲಿಂಗ್, ನನಗೆ ಇವತ್ತು ಇದೇ ಕಂಫರ್ಟ್ ಆಗಿದೆ, ಇರಲಿ ಬಿಡು ಎಂದು ಸೊಂಟದ ಮಡಿಕೆಗಳನ್ನು ಸರಿಪಡಿಸುತ್ತಾ ಹೇಳಿದ. ತಾರಕ್ ಕೈಯ ಮೇಲೆ ಚಪ್ಪನೆ ಹೊಡೆದು ಇದೇ ಜಾಸ್ತಿ, ಈ ಕೈಯನ್ನು ಮೊದಲು ಹಿಂದೆ ತೆಗೆ ಎಂದಳು ಸಾಹಿತ್ಯ. ಹೌಸ್, ಯಾಕೆ ಹೊಡಿತಾ ಇದೀಯಾ? ಮತ್ತೆ ಇಂಪ್ರೆಸ್ ಮಾಡು ಅಂದರೆ ಹೀರೋಗೆ ಆಗಲ್ಲ, ಆದರೆ ಕೈ ಮಾತ್ರ ಜಾಸ್ತಿ ಆಗ್ತಾನೆ, ದೂರ ಹೋಗು ಎಂದಳು. ಆ ಹೊಡೆತಕ್ಕೆ ತಾರಕ್ ಸೈಲೆಂಟ್ ಆದರೆ ಸಾಹಿತ್ಯ ನಗುತ್ತಾ ತಾರಕ್ ಕೂದಲಿನಲ್ಲಿ ಬೆರಳುಗಳನ್ನು ಹಾಕಿ ಮಸಾಜ್ ಮಾಡುತ್ತಾ ನಿದ್ದೆ ಹೋದಳು. ಅರ್ಧ ಗಂಟೆಯ ನಂತರ ಸಾಹಿತ್ಯ ನಿದ್ದೆ ಹೋಗಿದ್ದಾಳೆ ಎಂದು ಕನ್ಫರ್ಮ್ ಮಾಡಿಕೊಂಡು ಬೆಕ್ಕಿನಂತೆ ನಿದ್ದೆಯಿಂದ ಎದ್ದನು ತಾರಕ್. ಮಂಪರಿನಲ್ಲಿ ನಿದ್ದೆ ಹೋಗುತ್ತಿರುವ ಸಾಹಿಯನ್ನು ನೋಡಿ ಪುಟಾಣಿಯಂತೆ ಮಲಗಿದ್ದ ಕ್ಯೂಟಿಯನ್ನು ಕೈಗಳಿಗೆ ತೆಗೆದುಕೊಂಡು ಹೆಜ್ಜೆಯಲ್ಲಿ ಹೆಜ್ಜೆ ಇಡುತ್ತಾ ರೂಮ್ನಿಂದ ಹೊರಗೆ ಹೋದನು
ಸದ್ದು ಮಾಡಿದೆ. ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ಯಾರೂ ನೋಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಮೆಂಬರ್ಶಿಪ್ ತಗೊಂಡಿಲ್ವೋ ಪ್ಲೀಸ್ ಈಗಲೇ ಹೋಗಿ ಮೆಂಬರ್ಶಿಪ್ ತಗೊಂಡು ನಮಗೆ ಸಪೋರ್ಟ್ ಮಾಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಹಾಕೋದಕ್ಕೆ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.